ವೆಲ್ಕಮ್ ಟು KBR ಮ್ಯೂಸಿಕ್ಸ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಗುರು ಅಂದ್ರೆ ಯಾರು ಅನ್ನೋದನ್ನ ಮಾತಾಡ್ತಾ ಇದ್ವಿ. ಹಾಗಾಗಿ ನಿಜವಾದ ಗುರು ಹುಡುಕೋದು ಹೇಗೆ ಅನ್ನೋದನ್ನ ನಾವು ಇಲ್ಲಿ ಆಳವಾಗಿ ನೋಡ್ತಾ ಹೋಗ್ಬೋದಾ? ನಾವು ಈಗಾಗಲೇ ಮಾತಾಡಿದ್ವಿ, ಗುರುವನ್ನು ನಾವು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಪ್ರಿಪೇರ್ ಆಗಬೇಕು ಫಸ್ಟು. ನಾವು ಪ್ರಿಪೇರ್ ಆದಾಗ ಗುರುವು ನಮ್ಮ ಮುಂದೆ ಬರ್ತಾನೆ. ಇವತ್ತು ನೀವು ಯಾವುದೇ ಒಂದು ನಮ್ಮ ಸನಾತನವಾಗಿರ್ತಕ್ಕಂಥ ಒಂದು ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದಾಗ ಅರ್ಥ ಆಗುತ್ತೆ. ಈಗ ರಾಮಕೃಷ್ಣರನ್ನು ಹುಡುಕೊಂಡು ವಿವೇಕಾನಂದ ಸ್ವಾಮಿಗಳು ಹೋಗಲಿಲ್ಲ. ವಿವೇಕಾನಂದರ ಹತ್ರ ರಾಮಕೃಷ್ಣರೇ ಬಂದರು. ಹೌದು, ಹೌದಾ? ನೀವು ಈ ಗುರು ಪರಂಪರೆ ಇರೋದೇ ಹಾಗೆ, ಶಿಷ್ಯನನ್ನು ಗುರು ಹುಡುಕ್ತಾ ಇರ್ತಾನೆ. ಪಾಪ ಅವನಿಗೆ ಅಷ್ಟು ಕಾತುರ ಇರುತ್ತಂತೆ, ನಾನು ಶಿಷ್ಯನ ಕಾಣಬೇಕು, ನೋಡಬೇಕು. ಎಲ್ಲ ನೀವು ಯಾವುದೇ ಒಂದು ಚರಿತ್ರೆ ಓದಿದಾಗ ಗುರು ಶಿಷ್ಯನಿಗಾಗಿ ಕಾಯ್ತಾನೆ, ಹುಡುಕ್ತಾನೆ, ಹಂಬಲಿಸ್ತಾನೆ. ಯಾವಾಗ ನಾವು ರೆಡಿ ಆದಾಗ ಅವನು ಬರ್ತಾನೆ. ಓಕೆ, ನಾವೆಲ್ಲೂ ಹೋಗೋದು ಬೇಕಾಗಿಲ್ಲ. ನಾವೇನಾದರೂ ಹುಡುಕೊಂಡವ್ರು ಇಂಥ ಗುರುಗಳೇ ಸಿಗೋದು ನಮಗೆ. ಹೌದು, ಅರ್ಥ ಆಯ್ತಾ? ಸೊ ಯಾರು ಹುಡುಕ್ಬೇಕು? ನಮ್ಮನ್ನು ಗುರು ಹುಡುಕ್ಬೇಕು. ಬಟ್ ನನ್ನ ಕೆಲಸ ಏನು? ಐ ಪ್ರಿಪೇರ್ ಫಾರ್ ಮೈ ಸೆಲ್ಫ್. ಆ ಪ್ರಿಪ್ರೇಷನ್ ಯಾವ ಥರ ಇರಬೇಕು? ಇದು ರೈಟ್ ಕ್ವಶನ್. ಎಸ್, ಯಾಕೆಂದರೆ ಆಧ್ಯಾತ್ಮಿಕತೆ ಅಂತ ಏನು ಬರುತ್ತೆ ಬಹಳ ಸುಲಭ, ಬಹಳ ಸರಳ. ನಾವು ಅದನ್ನು ಏನೋ ದೊಡ್ಡದಪ್ಪ, ಯಾಕಂದರೆ ಈ ಸಂಸ್ಥೆಗಳೆಲ್ಲ ಏನು ಮಾಡಿಬಿಟ್ಟಿದ್ದಾವೆ ನಮ್ಮನ್ನು ಇನ್ನಿಷ್ಟು ಹಳ್ಳಕ್ಕೆ ತಳ್ಳೋದಕ್ಕೆ. ಮಗು ಇಂಥ ಆಸನಗಳು ಕಲಿಬೇಕು, ಇಂಥ ಒಂದು ಪ್ರಾಣಾಯಾಮ ಕಲಿಬೇಕು, ಇಂಥ ಒಂದು ಮೆಡಿಟೇಷನ್ಲ್ಲ ಕೂತ್ಕೋಬೇಕು, ಇಷ್ಟೆಲ್ಲ ಪುಸ್ತಕ ಓದಬೇಕು, ಸೊ ಬಟ್ಟೆ ಹಿಂಗಿರಬೇಕು, ಇಂಥದ್ದೇ ಊಟ ಮಾಡಬೇಕು, ಆ ಊಟದಲ್ಲೂ ಕೂಡ ಇಂಥ ಎಲ್ಲ ವಿಶೇಷತೆ ಇಟ್ಟಿರ್ತಾರೆ, ಇದನ್ನೇ ಮಾಡಬೇಕು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು. ಇವೆಲ್ಲವನ್ನ ನೀನು ಕಂಡೀಷನ್ಸ್ ಆಗಿದಾಗ ಏನಾಗುತ್ತೆ, ನಾವು ಒಪ್ಕೊಳ್ಳೋಕೆ ಶುರು ಮಾಡ್ತೀವಿ. ಇದಪ್ಪ ನಿಜವಾದ ಅಂತಂದರೆ ಸಾಧನೆ. ಅದು ಹೆಂಗೆ ಸುಲಭವಾಗಿ ಬರುತ್ತೆ? ಯಾಕೆಂದರೆ ನಾವು ನಮ್ಮ ಮೈಂಡಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ, ನಮಗೆ ಸುಲಭವಾಗಿ ಇರಬಾರ್ದು, ಕಾಂಪ್ಲೆಕ್ಸ್ ಆಗಿರ್ಬೇಕು. ಸೊ ಆ ಕಾಂಪ್ಲೆಕ್ಸಿಟಿನ ನಾವು ಡೆವಲಪ್ ಮಾಡ್ಕೊಂಬಿಟ್ಟಿದ್ದೀವಿ ಈಗಾಗಲೇ. ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಹಿಮೇಶ್ ರೆಡ್ಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದ್ರೆ ನಮ್ಮ ಬ್ಯಾಕ್ ಎಂಡ್ ಟೀಮ್ ಇಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. ಆಧ್ಯಾತ್ಮಿಕತೆ ಅನ್ನೋದು ಬಹಳ ಸುಲಭ, ಬಹಳ ಸರಳ. ಅದು ನಾವು ಆ ಸರಳತೆಯನ್ನು ಬಿಟ್ಬಿಟ್ಟು ನಾವು ಎಲ್ಲ ಹುಡ್ಕೋಕೆ ಹೋಗ್ತಾ ಇದ್ವಿ. ಫಸ್ಟ್ ಅದನ್ನು ಕಲಿಬೇಕು ನಾವು. ಆಧ್ಯಾತ್ಮಿಕತೆ ಅಂದರೆ ಏನು? ಆಧ್ಯಾತ್ಮಿಕತೆ ಅಂದರೆ ನೇಚರ್ ಹೇಗಿದೆಯೋ ಆಧ್ಯಾತ್ಮಿಕತೆನೇ ಆಗಿ. ಈಗ ಒಂದು ಹೂವಿದೆ, ಓಕೆ, ಮೊಗ್ಗೆ ಇದೆ ಅಂತ ಅಂದ್ಕೊ. ಓಕೆ, ಸೊ ನೀನು ಹೋಗಿ ಮೊಗ್ಗೆನ ಕಷ್ಟಪಟ್ಟು ಅರಳಿಸ್ಬೇಕಾ? ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಬಿಚ್ಕೊಳ್ಳುತ್ತೆ. ಸ್ವಲ್ಪ ದಿನ ಬಿಟ್ಟರೆ ಆ ಮೊಗ್ಗೆ ಒಂದು ಚಿಕ್ಕ ಕಾಯಿ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಆ ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಹಣ್ಣಾಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಹಣ್ಣು ಉದುರಿ ಕೆಳಗೆ ಬೀಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ನಾವು ಏನು ಮಾಡಬೇಕಾಗಿಲ್ಲ, ನಾವು ಏನೇನೂ ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಬೀಜವನ್ನು ಒಂದು ಹಾಕಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ಬೀಜ ಹಾಕಬೇಕು. ನನ್ನಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಬೀಜ ಬೆಳಿಬೇಕು. ನನಗೆ ಆ ಬೀಜವನ್ನು ನಾನು ಕಾಪಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಪ್ರಪಂಚ ಭಾಳ ಗಲಿಬಿಲಿ ಇದೆ. ನಮ್ಮನ್ನು ಕನ್ಫ್ಯೂಸ್ ಮಾಡೋರು ತುಂಬ ಆಗ್ಬಿಟ್ಟಿದ್ದಾರೆ. ಇದಲ್ಲ ಆಧ್ಯಾತ್ಮಿಕತೆ, ಇದಲ್ಲ, ಹಿಂಗಿರಬೇಕು, ಹಂಗಿರಬೇಕು, ಅದಿರಬೇಕು, ನೋಡು ಅವನು ನೋಡು, ಈ ಪುಸ್ತಕ ಓದು, ಅದು ಓದು, ಇದೋದು ತುಂಬ ಕನ್ಫ್ಯೂಷನ್ಸ್. ಯಾವುದು ನಿಜ, ಯಾವುದು ಸತ್ಯ ಅನ್ನೋದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಭಾಳ ಕಷ್ಟ. ಹಾಗಾಗಿ ನಮ್ಮಲ್ಲಿ ಒಂದು ಬೀಜ ಬೆಳಬೇಕು. ಆ ಬೀಜಕ್ಕೆ ನಾವು ಒಂದು ಸ್ವಲ್ಪ ನಮ್ಮ ಸನಾತನವಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಬೇಕಾದಷ್ಟು ನಮ್ಮ ಹತ್ರ ಇದೆ. ಸ್ವಲ್ಪ ಓದೋದಕ್ಕೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ತಿಳ್ಕೊಂಡು ನಮ್ಮ ಮನಸ್ಸಲ್ಲಿ ಒಂದು ಬೀಜವನ್ನು ಸ್ಟಾರ್ಟ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ಅದು ಸ್ಪ್ರೌಟ್ ಆಗಿ, ಅಂದರೆ ಸಸಿಯಾಗಿ ಅದೇ ದೊಡ್ಡ ಮರ ಆಗುತ್ತೆ, ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣಾಗುತ್ತೆ. ಸೊ ಎಲ್ಲವೂ ಆಗುತ್ತೆ. ಒನ್ಸ್ ಅದು ಡೆವಲಪ್ ಆದಾಗ ಡೆಫಿನೆಟ್ ಆಗಿ ಗುರು ನನ್ನ ಮುಂದೆ ಬರ್ತಾನೆ.
ನಾನು ಹುಡುಕೋದು ಬೇಕಾಗಿಲ್ಲ ಗುರುನ, ಯಾಕಂದರೆ ನನಗೆ ಗೊತ್ತಿಲ್ಲ. ನನಗೇನು ಗೊತ್ತು, ನನಗೆ ಎಂಥ ಗುರು ಬೇಕು, ನಾನು ಎಂಥ ವಿದ್ಯೆ ಕಲಿಬೇಕು, ನಾನು ಏನಾಗಬೇಕು ನನಗೆ ಗೊತ್ತಿಲ್ಲ. ನನಗೆ ಆಧ್ಯಾತ್ಮಿಕತೆಗೆ, ಸರಳತೆಗೆ ನಾವು ಏನು ಮಾಡಬೇಕು, ಸರಳವಾಗಿ ಜೀವನ ಮಾಡೋದಕ್ಕೆ ಏನು ಬೇಕು ಹೇಳಿ ಫಸ್ಟು ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಓಡೋದನ್ನ ನಿಲ್ಲಿಸ್ಬೇಕು ಆಕ್ಚುಲಿ. ಎಕ್ಸಾಕ್ಟ್ಲಿ, ಒಂದನೇದಾಯ್ತು. ಆಮೇಲೆ ನಾನು ಸಿಂಪಲ್ ಕಾಮನ್ ಸೆನ್ಸಿಕಲ್ ಆಗಿ ನಾನು ಯಾವ ಥರ ಮೂವ್ ಆಗ್ತಾ ಇದ್ದೀನಿ ಲೈಫಲ್ಲಿ, ನಾನು ಸಿಂಪಲ್ ಆಗಬೇಕು, ಸರಳವಾಗಿರೋದನ್ನು ನಾನು ಕಲಿಬೇಕು. ಇವಾಗ ಏನಾಗಿದೆ, ನಂದು ಆಡಂಬರತೆ ಇದೆ, ನನ್ನಲ್ಲಿ ವಿಪರೀತವಾದ ಆಡಂಬರತೆ ಇದೆ. ನಾನೇನೋ ಒಂದು 4 ಪುಸ್ತಕ ಓದ್ಬಿಟ್ಟು ಏನೋ ತಿಳ್ಕೊಂಬಿಟ್ಟಿದ್ದೇನಂತಿದೆ. ಸೊ ಒಂದು ಸಾರಿ ನೀನು ಈ ನೇಚರ್ನ ಗಮನಿಸಿದರೆ ನಾನು ಎಷ್ಟು ಮೈನ್ಯೂಟ್ ಅಲ್ಲ, ಡಸ್ಟ್ ಪಾರ್ಟಿಕಲ್. ನಾನು ಈವನ್ ಡಸ್ಟ್ ಕೂಡ ಆಗಲ್ಲ, ನಾನು ಅದಕ್ಕಿಂತ ಕಡಿಮೆನೇ ಇದ್ದೀನಿ ನಾನು. ಹೌದು. ಸೊ ಆ ರೀತಿಯಾಗಿರ್ತಕ್ಕಂಥ ನೇಚರಲ್ಲಿ ನಾನೆಷ್ಟು, ನನ್ನ ಹುಟ್ಟೇನು, ನಾನು ಇರೋ ಜೀವನ ಏನು, ನನ್ನ ಸೈಕಲ್ ಏನು, ನನ್ನ ಸ್ಪ್ಯಾನ್ ಆಫ್ ಲೈಫ್ ಏನು, ಇದರಲ್ಲಿ ನಾನು ಇಷ್ಟೆಲ್ಲ ಮಾಡ್ಕೊಂಡು ನಾನು ಆಧ್ಯಾತ್ಮದಲ್ಲಿ ತೋರಿಸ್ತಕ್ಕಂಥ ಸಮಯ ಏನು, ಇವೆಲ್ಲ ನೋಡಿಕೊಂಡಾಗ ನಾನು ಪೂರ್ತಿ ಒಂದು ಡಸ್ಟ್, ಒಂದು ಕಣ, ಒಂದು ಪಾರ್ಟಿಕಲ್ ಅಂತ ಗೊತ್ತಾಗುತ್ತೆ. ಆಗ ನನ್ನಲ್ಲಿರ್ತಕ್ಕಂಥ ಈಗೋನೆಸ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇವಾಗೇನಾಗಿದೆ, ಬಿಂಬಿಸ್ಕೊಳ್ತಾ ಇದ್ದೀನಿ ನಾನು ಸುಮ್ಮನೆ. ಅಂದರೆ ನಾನು ಹೇಳ್ತಾ ಇರೋದು, ಗುರುವಿನ ನಾವು ಹುಡುಕೋದಕ್ಕಿಂತ ಗುರುವಿಗಾಗಿ ನಾವು ರೆಡಿ ಆಗೋದು ಹೇಗೆ, ಇಲ್ಲಿ ನಾವು ಮಾತಾಡ್ತಾ ಇರೋದು. ಓಕೆ, ನಾನು ಗುರುವಿನ ಹುಡುಕೋದಲ್ಲ, ಗುರುವಿನ ಹುಡುಕೋದಂದ್ರೆ ಗುರುವಿನ ಟೆಸ್ಟ್ ಮಾಡ್ಬೇಕಾಗತ್ತೆ ನಾನು. ಈ ಗುರು ಟೆಸ್ಟ್ ಮಾಡೋಷ್ಟು ನನ್ನಲ್ಲಿ ಶಕ್ತಿ ಇದೆಯಾ? ಏನು ಗೊತ್ತು ನನಗೆ ಟೆಸ್ಟ್ ಮಾಡೋದಕ್ಕೆ? ಏನೂ ಇಲ್ಲ. ಸೊ ಹಾಗಾಗಿ ನಾನು ಹೊರಗಿನ ಪ್ರಪಂಚದಲ್ಲಿ ನನ್ನ ಗುರುವಿನ ಟೆಸ್ಟ್ ಮಾಡೋಷ್ಟು ಶಕ್ತಿನೂ ಇಲ್ಲ, ಅಥವಾ ನಿಜವಾದ ಗುರು ಯಾರಂತ ಕಂಡುಕೊಳ್ಳೋಷ್ಟು ಶಕ್ತಿನೂ ಇಲ್ಲ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾರ ಹತ್ರ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಕನ್ಫ್ಯೂಷನ್ನಿಂದ ನಾನು ಸ್ವಲ್ಪ ಕಾಮ್ ಆಗಿಬಿಡ್ಬೇಕು. ಅಂದರೆ ಇವಾಗ ಆ ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಎಷ್ಟೋ ಜನ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ಅವ್ರ ಲೈಫಲ್ಲಿ ಗುರುನ ಹುಡುಕೋಕ್ಕಿಂತ ಮುಂಚೆ ಈ ಒಂದು ಸ್ಟೇಜ್ನ ದಾಟಲೇಬೇಕು ಅವರು. ಆ ಸ್ಟೇಜಲ್ಲಿ ಕಾಮಾಗಿರ್ಬೇಕು ಅಂತ ಹೇಳಿ ಇವಾಗ ಏನಂದ್ರಲ್ಲ, ಆ್ಯಕ್ಚುಲಿ ಕಾಮಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೋದು? ಅದೇ ಮೇನ್ ಮುಖ್ಯವಾಗಿ ಫಸ್ಟ್ ಕಾಮ್ ಅಂದರೆ ಸ್ವಲ್ಪ ಕೂಲ್ ಆಗಬೇಕು. ಕೂಲಾಗಿ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಮಾತುಗಳನ್ನು ಕಡಿಮೆ ಮಾಡಬೇಕು, ಕೇಳಿಸ್ಕೊಳ್ಳೋದನ್ನು ಜಾಸ್ತಿ ಮಾಡಬೇಕು. ಈಗ ನಾವೇನು ಮಾಡ್ತೀವಿ, ಒಂದು ವಿಷಯ ನಮಗೇನಾದರೂ ಗೊತ್ತಿದ್ದರೆ ಅದನ್ನೇ ಬಡ ಅಂತ ಮಾತಾಡೋದು. ಆಮೇಲೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಏನಾದರೂ ಹೇಳೋಕ್ಕೆ ಶುರು ಮಾಡಿಬಿಟ್ರೆ ನಮ್ಮಲ್ಲಿ ಸ್ವಲ್ಪ ಜ್ಞಾನ ಇದ್ದರೆ ಅವನ ಬಾಯಿ ಮುಚ್ಚಿಬಿಡೋದು. ಅವನು ಹೇಳೋದು, ಅದಲ್ಲ, ಅದು ಇದು ಕರೆಕ್ಟು, ನನಗೆ ಏನು ಗೊತ್ತು, ಎಷ್ಟು ಗೊತ್ತು ನನಗೆ. ಇದೆಲ್ಲ ಪ್ರಿಪ್ರೇಷನಿಗೆ ಬೇಕಾಗ್ತಕ್ಕಂಥದ್ದು. ಯಾಕಂದರೆ ನಾಳೆ ಗುರು ಬಂದಾಗ ಅವನಿಗೆ ನಾನು ಸರೆಂಡರ್ ಆಗಬೇಕಲ್ಲ. ಹೌದು, ಆ ಸರೆಂಡರ್ನೆಸ್ ಬರಬೇಕಲ್ಲ ನನಗೆ. ಇವಾಗೇನು ನಾನು ಹೊರಗಡೆ ಹುಡುಕ್ತಾ ಇದ್ದೀನಿ, ಆ ಗುರು ಮುಂದೆ ಹೋಗ್ಬಿಟ್ಟು ಕಾಲಲ್ಲಿ ಹೊರಡಿಸ್ತಾ ಇದ್ದೀನಿ ಕೂತ್ಕೊಂಡಿದ್ದೀನಿ, ಅವ್ರ ಪಕ್ಕದಾಗ ಕೂತ್ಕೊತಾ ಇದ್ದೀನಿ. ನಾವೇನಂತೀವಿ, ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ಬಿಟ್ಟೆ ಅಂದರೆ ನನಗೂ ಅವ್ರಿಗೂ ಸೇಮ್. ಈ ಒಂದು ಈಗೋನೆಸ್ನ ಬೆಳೆಸ್ಕೊತಾ ಇದ್ದೀವಿ. ನಾಳೆ ನನ್ನ ಗುರು ಬಂದೇ ಬರ್ತಾನೆ, ಒಂದು ನಂಬಿಕೆ, ಖಂಡಿತ ಬರ್ತಾನೆ. ಸೊ ಬಂದಾಗ ನಾನು ಹೆಂಗೆ ಪ್ರಿಪೇರ್ ಆಗಿರಬೇಕು, ಒಂದು ನನ್ನ ಪ್ರಿಪರೇಷನ್. ಸೊ ಏನು, ನನ್ನ ಗುರು ಬಂದಾಗ ಅವನು ನನ್ನ ಹತ್ರನೇ ಇರ್ತಾನಂತ ಗ್ಯಾರಂಟಿ ಇಲ್ಲ. ಸ್ವಲ್ಪ ಇರ್ಬೋದು, ಸ್ವಲ್ಪ ತಿಟ್ಕೋಬೋದು, ನನ್ನ ಮತ್ತೆ ಏನು ತಿಳಿಸ್ಬೋದು, ಹೋಗ್ಬೋದು. ಆದ ಕಾರಣ ನಾನು ಏನು ಪ್ರಶ್ನಿಸಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಗುರುವಿನ ಹತ್ರ ಸರಿಯಾದ ಪ್ರಶ್ನೆಗಳನ್ನು ಹಾಕೋದನ್ನು ಕಲಿಬೇಕಂತೆ. ಇವತ್ತು ನಾವು ಹೋಗ್ತಕ್ಕಂಥ ಸಂಸ್ಥೆಗಳ ಹತ್ರ ಏನು ಪ್ರಶ್ನೆ ಮಾಡ್ತೀವಿ ಹೇಳೋ, ನನಗೆ ಯಾಕೆ ನಷ್ಟ ಆಯಿತು, ಹೌದಾ, ನಮ್ಮ ಹುಡುಗರು ನನ್ನ ಮಾತು ಕೇಳ್ತಾ ಇಲ್ಲ, ಇಲ್ಲ ನನ್ನ ಮಗನಿಗೆ ಮದುವೆ ಮಾಡಬೇಕು, ಎಲ್ಲ ಲಾಸ್ ಆಗಿಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ, ಅದಿಲ್ಲ, ಆಮೇಲೆ ಇರೋದ್ರ ನನಗೆ ಇಂಥ ಡಿಸೀಸ್ ಬಂದುಬಿಟ್ಟಿದೆ, ಈ ಡಿಸೀಸ್ ಹೋಗೋದು ಹೆಂಗೆ. ಐದರ್ ನಾವು ಡಿಸೀಸ್ ಬಗ್ಗೆ ಮಾತಾಡ್ತೀವಿ, ಇಲ್ಲ ಫೈನಾನ್ಸ್ ಬಗ್ಗೆ ಮಾತಾಡ್ತೀವಿ, ಇಲ್ಲ ನಮ್ಮ ಫ್ಯಾಮಿಲಿ ಇರ್ತಕ್ಕ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತೀವಿ. ಇಷ್ಟೇ, ಈ ಮೂರಕ್ಕೋಸ್ಕರ ಗುರು ಹುಡ್ತಾ ಇದ್ದೀವಿ ನಾವೀಗ. ಗುರು ಯಾಕೆ ಬೇಕು ನಮ್ಗೆ ಇವಾಗ?